ಎಲ್ಲಿಯವರೆಗೂ ಹೋರಾಟ? ಪೊಟಾರ್ಲಹಳ್ಳಿ ಬೂದಿಬೆಟ್ಟ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡದಂತೆ ಸಾರ್ವಜನಿಕರು ಆಗ್ರಹ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಪೋಲನಾಕಲಹಳ್ಳಿ ಬಳಿ ಇರತಕ್ಕಂಥ ಪೊಟಾರ್ಲಹಳ್ಳಿ ಬೂದಿಬೆಟ್ಟವನ್ನು ಯಾವುದೇ ಕಾರಣಕ್ಕೂ ಕಲ್ಲು ಗಣಿಗಾರಿಕೆಗೆ ನಡೆಸಲು ಅನುಮತಿ ನೀಡಬಾರದೆಂದು ಸುತ್ತಮುತ್ತಲ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪೊಟಾರ್ಲಹಳ್ಳಿ ಸರ್ವೆ ನಂಬರ್ 25ರಲ್ಲಿ ಬೂದಿಬೆಟ್ಟ ಸುಮಾರು 255 ಎಕರೆ ವಿಸ್ತೀರ್ಣವಿದ್ದು ರೈತರ ಜಮೀನುಗಳಿಗೆ ಹೊಂದಿಕೊಂಡಿದ್ದು ಇಲ್ಲಿನ ಜನರು ತೀರಾ ಹಿಂದುಳಿದಿದ್ದು ಜೀವನೋಪಾಯಕ್ಕಾಗಿ ಕುರಿ ಮೇಕೆ ಜಾನುವಾರುಗಳನ್ನು ಸಾಕಿ ಜೀವನ ಸಾಗಿಸುತ್ತಿದ್ದು ಇಲ್ಲಿ ಹಸುವಿನಿಂದ ಬೆಟ್ಟ ಕೂಡಿದ್ದು ಕಾಡು ಪ್ರಾಣಿಗಳು ವಾಸಿಸುವ ಸ್ಥಳವಾಗಿದೆ. ಪುರಾತನ ಗುಹೆಗಳು ಸಹ ಈ ಒಂದು ಬೆಟ್ಟದಲ್ಲಿವೆ. ಪವಿತ್ರ ದೇವರ ಬೆಟ್ಟವಾಗಿರತಕ್ಕಂತಹ ಈ ಒಂದು ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ಆರಂಭಿಸಿದರೆ ಅಥವಾ ಅನುಮತಿ ನೀಡಿದರೆ ರೈತರು ಸರಣಿಯಾಗಿ ತಾಲೂಕು ಕಚೇರಿಯ ಮುಂದೆ ನೇಣು ಬಿಗಿದುಕೊಂಡು ಸಾಯುತ್ತಿವೆ. ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಸಹ ಕಲ್ಲು ಗಣಿಗಾರಿಕೆ ಆರಂಭಿಸಲು ಬಿಡುವುದಿಲ್ಲ ಎಂದು ರೈತರ ಮುಖಂಡರಾಗಿರ್ತಕ್ಕಂಥ ಚಂಗವಾರಹಳ್ಳಿ ಗಂಗರಾಜು ಆಕ್ರೋಶ ವ್ಯಕ್ತಪಡಿಸಿದರು. ಬೆಟ್ಟಕ್ಕೆ ಹತ್ತಿರವಾಗಿ 500 ಮೀಟರ್ ಅಂತರದಲ್ಲಿ ಗ್ರಾಮಗಳು, ಅಂಗನವಾಡಿ ಕೇಂದ್ರ, ಸರ್ಕಾರಿ ಪ್ರಾಥಮಿಕ ಶಾಲೆ ಇವೆ. ಗೋಮಾಳ ಜಾಗವಿದ್ದು ಸಾಕಷ್ಟು ರೈತರು ಕೃಷಿಕ ಅವಲಂಬಿತರಾಗಿ ಫಾರಂ ನಂಬರ್ 53 ಮತ್ತು 57 ಅರ್ಜಿಗಳನ್ನು ಸಹ ಸಲ್ಲಿಸಿದ್ದಾರೆ. ನೂರಾರು ಜಾನುವಾರುಗಳಿಗೆ ಮೇವಿನ ತಾಣವಾಗಿದೆ. ಕಲ್ಲು ಗಣಿಗಾರಿಕೆ ನಡೆಸಿದರೆ ಪರಿಸರ ನಾಶವಾಗುವುದರ ಜೊತೆಗೆ ಗ್ರಾಮಸ್ಥರ ನೆಮ್ಮದಿ ಹಾಳಾಗುತ್ತದೆ, ಆರೋಗ್ಯಕರ ಮೇಲೆ ಸಹ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಗ್ರಾಮಸ್ಥರು ಸಹ ಈ ಸಂದರ್ಭದಲ್ಲಿ ಹೇಳಿದರು. ನೂರಾರು ಎಕರೆಯಲ್ಲಿ ಬೆಟ್ಟ ಗುಡ್ಡಗಳು ಇದ್ದು ನವಿಲು, ಚಿರತೆ, ಪಕ್ಷಿಗಳು, ಕರಡಿಗಳು ಆಶ್ರಯ ಪಡೆದುಕೊಂಡಿವೆ. ಕಲ್ಲು ಗಣಿಗಾರಿಕೆ ನಡೆಸಿದರೆ ಅವುಗಳ ಪ್ರಾಣಕ್ಕೂ ಸಹ ಕುತ್ತು ಬರುತ್ತದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಲ್ಲು ಗಣಿಗಾರಿಕೆ ನಡೆಯದಂತೆ ತಡೆಯಬೇಕು. ಒಂದು ವೇಳೆ ಹಣಬಲದಿಂದ ದೌರ್ಜನ್ಯದಿಂದ ಗಣಿಗಾರಿಕೆ ನಡೆಸಲು ಮುಂದಾದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮೇಸ್ತ್ರಿ ವೆಂಕಟರಮಣಪ್ಪ, ಗಂಗರಾಜು, ವಕೀಲರಾದ ಕೃಷ್ಣಾರೆಡ್ಡಿ, ಬೈರಾರೆಡ್ಡಿ, ವೆಂಕಟರಮಣಪ್ಪ, ಶ್ರೀನಿವಾಸ್, ರಘುನಾಥ ರೆಡ್ಡಿ, ಪೋಲನಾಯಕನಹಳ್ಳಿ ನರಸಿಂಹಪ್ಪ, ಚೌಡರೆಡ್ಡಿ, ಅಂಜನಪ್ಪ, ಶೀಗಲಗುಟ್ಟ ಆಂಜನೇಯ ರೆಡ್ಡಿ ಸೇರಿದಂತೆ ನೂರಾರು ರೈತ ಮುಖಂಡರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಬಂದು ಸುಮಾರು ಒಂದು 10-15 ಕಾರುಗಳು ಬಂದು ಇಲ್ಲಿ ಗಣಿಗಾರಿಕೆ ಆರಂಭಿಸ್ತೇವೆ ಅನ್ನುವವರೆಗೂ ಯಾವುದೇ ಮಾಹಿತಿ ಇಲ್ಲಿನ ಜನರಿಗೆ ಗೊತ್ತಿರುವುದಿಲ್ಲ. ಕಲ್ಲು ಗಣಿಗಾರಿಕೆ ಪ್ರಾರಂಭಿಸ್ತೇವೆ ಅನ್ನೋ ವಿಚಾರ ಅದುವರೆಗೂ ಗೊತ್ತಿರುವುದಿಲ್ಲ. ಆಗ ಬಂದು ಏನು ಇಷ್ಟೊಂದು ಕಾರುಗಳು ಬಂದಿದೆ ಅಂತ ವಿಚಾರಿಸಿದಾಗ ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಸ್ಥಾಪನೆ ಮಾಡಲು ನಾವು ಬಂದಿರುತ್ತೇವೆ ಅಂತ ವಿಷಯ ತಿಳಿಸಿರ್ತಾರೆ. ಈ ಪ್ರಾಂತದಲ್ಲಿ ತುಂಬ ಬಡ ರೈತರು, ದೀನ ದಲಿತರು, ತುಂಬ ಬಡ ಕುಟುಂಬಗಳು ವಾಸಿಸುವಂಥ ಸ್ಥಳ ಇದು. ಸುಮಾರು 10ರಿಂದ 20 ಮೇಕೆ ಕುರಿಗಳು ಅಂತ ಸಾಕಣೆ ಮಾಡಿಕೊಂಡು ಬದುಕುವಂಥ ಹಳ್ಳಿಗಳು ಒಂದು ಜೀವನ ಮಾಡುವ ಸುಮಾರು ಒಂದು 200-300 ಕುಟುಂಬಗಳ ಮೇಲೆ ಇದ್ದಾವೆ ಇಲ್ಲಿ. ಇದಕ್ಕೆ ಆಧಾರ ಬರೀ ಈ ಚಂಗವಾರಹಳ್ಳಿ ಈ ಮಧ್ಯದಲ್ಲಿರುವ ಪೊಟಾರ್ಲಹಳ್ಳಿ ಗ್ರಾಮಕ್ಕೆ ಸೇರಿರುವ ಸರ್ವೆ ನಂಬರ್ 25 ಗೋಮಾಳ ಸುಮಾರು ಒಂದು 300 ಎಕರೆ ಜಮೀನಿದ್ದು ಅದರಲ್ಲಿ ಕೆಲವು ಜಮೀನುಗಳನ್ನು ರೈತರು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮಿಕ್ಕ ಅಲ್ಪ ಸ್ವಲ್ಪ ಜಮೀನು ಇರೋದರಿಂದ ಆ ದನಕರುಗಳಿಗೂ ಆ ಮೇಕೆ ಅಂಥವು ಸಾಕೊಂಡು ಬದುಕುತ್ತಾ ಇರುವಂಥ ವಾಸಿಸ್ತಾ ಇರುವಂಥ ಹಳ್ಳಿಗಳಿವು. ಕೆಲವು ಖಾಸಗಿ ವ್ಯಕ್ತಿಗಳು ಇಲ್ಲಿ ಬಂದು ಅವರ ಹಣಬಲ ಮತ್ತು ತೋಳ್ಬಲವನ್ನು ಅಧಿಕಾರಿಗಳ ಹತ್ರ ಪ್ರದರ್ಶಿಸಿ ಈ ಮುಗ್ಧ ಬಡ ಕುಟುಂಬಗಳನ್ನು ಬಲಿ ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ದಯವಿಟ್ಟು ಈ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಮಾಧ್ಯಮ ಮಿತ್ರರ ಹತ್ರ ಬೇಡಿಕೊಂಡಾಗ ನೀವು ಬಂದಿದ್ದೀರಾ. ನಮಗೆ ಈ ನ್ಯಾಯ ಕೊಡಿಸುವವರೆಗೂ ನಾವು ಎಲ್ಲಿವರೆಗೂ ಬೇಕಾದರೂ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದರೆ ಇದು ಬಿಟ್ಟರೆ ಬೇರೆ ಬದುಕೋ ದಾರಿ ಇಲ್ಲ ನಮಗೆ. ಆದ್ದರಿಂದ ನಾವು ಹೋರಾಟಕ್ಕೆ ಸಿದ್ಧರಿದ್ದೀವಿ. ಮತ್ತು ಈ ಅಧಿಕಾರಿಗಳು ದಯವಿಟ್ಟು ಈ ಹಣಬಲ ತೋಳ್ಬಲ ಇರೋನ್ನ ಅವ್ರ ಮಾತು ಕೇಳಿ ಯಾವುದೇ ಭೂ ಮತ್ತು ವಿಜ್ಞಾನ ಅಧಿಕಾರಿಗಳಿರ್ಬೋದು, ಕಂದಾಯ ಅಧಿಕಾರಿಗಳಿರ್ಬೋದು, ಯಾವುದೇ ಅಧಿಕಾರಿಗಳು ಯಾವುದೇ ಅದಕ್ಕೆ
ಒಂದು ಇದಕ್ಕೆ ಆಸ್ಪದ ಕೊಡ್ದಿರಾ ನಮ್ಮನ್ನು ಈ ಪ್ರಾಂತದಲ್ಲಿ ಬದುಕಿರೋ ಬಡ ಜನರನ್ನು, ಬಡ ರೈತರನ್ನು ನಮ್ಮನ್ನು ಉಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೀನಿ. ಯಾವುದೇ ಅಧಿಕಾರಿಗಳಿಗೆ ಆಸ್ಪದ ಕೊಡದೆ ಈ ಖಾಸಗಿ ವ್ಯಕ್ತಿಗಳನ್ನು ದೂರ ಇಕ್ಕಬೇಕಾಗಿ ಮನವಿ ಮಾಡ್ತೀನಿ. 500 ಕಿಲೋಮೀಟರ್ ಏನಿದೆ ಅಂದರೆ ಇದು ಬೂದುಗುಟ್ಟ ಅಂತ ಹೆಸರು ಬೆಟ್ಟಕ್ಕೆ. ಈ ಬೆಟ್ಟ ಸುತ್ತಮುತ್ತಲು 4-5 ಊರುಗಳಿದ್ದಾವೆ. ಕೊಟ್ಟಾರ್ಲಹಳ್ಳಿ ಮತ್ತು ಯರಮರೆಡ್ಡಿಹಳ್ಳಿ, ಪೋಲ್ನಾಯಕನಹಳ್ಳಿ, ಚಂಗವಾರಹಳ್ಳಿ, ಶಿವಲಗುಟ್ಟ ಮತ್ತು ದೊಡ್ಡಗುಟ್ಟಲ್ಲಿ ವೇಮಗಲ್ ಅಂತ ಇದೆ. ಈ ಮಧ್ಯದಲ್ಲಿರುವಂಥ ಬೆಟ್ಟದಲ್ಲಿ ಅಕ್ರಮವಾಗಿ ಕಲ್ಲುಗಾಣಿಕೆಯನ್ನು ಮಾಡೋಂಥ ಕೆಲಸವನ್ನು ಈ ಜನಪ್ರತಿನಿಧಿಗಳಿಗೂ ಗೊತ್ತಾಗದೆ ಮಾಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿಗಳು ನಡೀತಾ ಇದೆ. ಇದೊಂದು ವಾರದಿಂದ ಈಚೆಗೆ ಈ ಹಳ್ಳಿ ಪ್ರಾಂತ್ಯದವ್ರಿಗೆ ಗೊತ್ತಾಗಿದೆ. ಈ ಒಂದು ಬೆಟ್ಟ ತುಂಬ ಈ ರೈತರಿಗೆ ಅತಿ ಮುಖ್ಯವಾದಂಥ ಬೇಕಾಗಿದೆ. ಯಾಕಂದರೆ ದನಕರುಗಳು ಮತ್ತು ಜಾನುವಾರುಗಳು ಇದೆಲ್ಲ ಬೇಕಾಗಿರೋದ್ರಿಂದ ಇದು ಬೆಟ್ಟದಲ್ಲಿರುವಂಥ ಅದು ಗಿಡಮರಗಳು ತುಂಬ ಪರಿಸರಕ್ಕೆ ಚೆನ್ನಾಗಿದೆ. ನಾವು ಹುಟ್ಟಿದಾಗಿಂದ ನೋಡ್ತಾ ಇರೋಂಥ ಪ್ರಾಂತ್ಯ ಇದು. ಹಾಗೂ ಸುತ್ತಮುತ್ತಲೆಲ್ಲ ವ್ಯವಸಾಯ ಮಾಡ್ತಂಥ ಜಾಗ ಇದು. ಈ ಜಾಗನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಯಾರೋ ಬೇರೆ ಬೇರೆ ಒಂದು ಖಾಸಗಿ ವ್ಯಕ್ತಿಗಳು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಈ ಜನಗಳನ್ನು ಬಲಿ ಕೊಟ್ಟು ಈ ಒಂದು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ವ್ಯವಸಾಯ ಮಾಡೋಕ್ಕೂ ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಈ ಗಣಿಯಿಂದ ಉಂಟಾಗುವಂಥ ತೊಂದರೆಗಳನ್ನು ಅನುಭವಿಸುತ್ತಾ ಜನಗಳಿಗೆ ರೋಗ ರುಜಿನಗಳೆಲ್ಲ ಬರ್ತವೆ. ಈ ಎಲ್ಲ ಸಮಸ್ಯೆಗಳಿದ್ದರೂ ಕೂಡ ಈಗ ರಾಜಕೀಯ ಹಿತಾಸಕ್ತಿಗಳಿಂದ ನಮ್ಮ ದೌರ್ಬಲ್ಯವನ್ನು ಬಳಸಿಕೊಂಡು ಈ ಒಂದು ಅಕ್ರಮ ಗಣಿಗಾರಿಕೆಗೆ ಲೈಸೆನ್ಸ್ ಪಡೆಯುವಂಥ ವ್ಯಕ್ತಿಗಳು ತುಂಬ ಇದ್ದಾರೆ. ನಿನ್ನೆ ಮೊನ್ನೆ ನನ್ನ ಹತ್ರ ಒಬ್ಬರು ಬಂದು ಮೀಟ್ ಮಾಡಿದ್ರು. ಖಾಸಗಿ ವ್ಯಕ್ತಿ ಅಂದರೆ ಲೈಸೆನ್ಸ್ ಪಡೆಯೋಂತ. ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಕಾನೂನು ಹೋರಾಟ ಮಾಡ್ತೀವಿ. ಇದು ನಾವು ಶತಸಿದ್ಧ ಅಂತಲೂ ಹೇಳಿದ್ವಿ. ಇಲ್ಲ ಸಹಾಯ ಮಾಡಬೇಕು, ಸಹಾಯ ಮಾಡೋದಿಲ್ಲ, ನಾವು ಅಲ್ಲೇ ಬಿಟ್ಟಿದ್ದೀವಿ. ಅಕ್ರಮ ಹೋಗಿ ನೀವು ಗಣಿಗಾರಿಕೆ ಮಾಡಿದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳ ತುಂಬ ಆಗುತ್ತೆ. ಇಲ್ಲಿಂದ ಪೋಲ್ನಾಯಕಲ್ಲಿ 350 ಮೀಟ್ರ್ ಬೇಕಾದ್ರೆ ಅಳತೆ ಮಾಡ್ಕೊಂಡು ಹೋಗಿ ತಾವು ನೋಡಿ, ಇಲ್ಲೇ 350 ಮೀಟ್ರ್ ಇದೆ. ಅಲ್ಲಿ ಒಂದು ಈ ಅವರೆಲ್ಲ ಏನು ಗರಗಸದಿಂದ ಕುಯ್ತು ಅದೆಲ್ಲ ಸುಳ್ಳು, ಅದೆಲ್ಲ ಈ ವೇಟಿಗೆ ಬಾಂಬ್ಗಳಿಕ್ತಾರೆ. ಬಾಂಬ್ಗಳಿಗೆ ನಾವೆಲ್ಲ ಜೀವನ ಮಾಡೋಕ್ಕಾಗೋದಿಲ್ಲ, ರೋಗ ರುಜಿಗಳು ಬರ್ತವೆ ಅಂತ ಹೇಳಿ ಈಗ ತಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಲೈಸೆನ್ಸನ್ನು ಕೊಡಬಾರ್ದು. ಇಲ್ಲಿ ಗಣಿಗಾರಿಕೆಗೆ ಅಕ್ರಮವಾಗಿ ನಡೆಸೋಕ್ಕಂತ ಯಾವೊಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಜನಪ್ರತಿನಿಧಿಗಳಂತ ಶಾಸಕರಾದಂಥ ರವಿಕುಮಾರ್ ಅವ್ರಿಗೂ ಮತ್ತು ಮಾನ್ಯ ಸುಧಾಕರ್ ಅವ್ರಿಗೂ ನಾವು ವಿಷಯ ತಿಳಿಸಿದ್ವಿ. ಗಣಿಗಾರಿಕೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಿಗೆ ಗಣಿಗಾರಿಕೆ ಮಿನಿಸ್ಟರ್ ಆದಂಥ SS ಮಲ್ಲಿಕಾರ್ಜುನ ನಿನ್ನೆ ಹೋಗಿದ್ರೆ ಅವ್ರು ಇರಲಿಲ್ಲ. ಶ್ಯಾಮನೂರು ಶಿವಶಂಕರ ಮಗ ಅವ್ರು ಏನೋ ಅವ್ರು ಕಾರ್ಯ ಮಾಡಿದಂತ ಹೋಗಿದ್ದು. ಅವರು ಕೂಡ ಅವ್ರನ್ನ ಈ ವಿಷಯ ತಿಳಿಸಿದ್ದೀವಿ. ದಯವಿಟ್ಟು ತಮ್ಮ ಮಾಧ್ಯಮಿಕರ ಮುಖಾಂತರ ಏನು ಕೇಳ್ಕೊತೀವಿ ಅಂದರೆ ಈ ಒಂದು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಇದೇ ರೀತಿ ಮುಂದುವರಿಸಿದ್ರೆ ಮುಂದೆ DC ಒಬ್ರಿಗೂ ಮತ್ತು ತಹಸೀಲ್ದಾರ್ ಬಂದ ಹೋಗಿ ಧರಣಿ ಮಾಡ್ತೀವಿ ಸಿದ್ಧ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.